ಒಟ್ಟಿಗೆ ಮಾಡುವಂಥದ್ದು. ಯಾಕಂದರೆ ಈಗ ಜಿಬಿಗೆ ಮುಖ್ಯ ಆಯುಕ್ತರಿದ್ದಾರೆ, ಮುಖ್ಯ ಆಯುಕ್ತರು ಮತ್ತು 5 ಜನ ಕಮಿಷನರ್ಗಳಿದ್ದಾರೆ. ಅದರ ಜೊತೆಗೆ ನಮ್ಮ ಅರ್ಬನ್ ಡೆವಲಪ್ಮೆಂಟು ACS ಇದ್ದಾರೆ, ತುಷಾರ್ ಗಿರಿನಾಥ್, ಅವರೆಲ್ಲರಿಗೂ ಸಮ್ಮುಖದಲ್ಲಿ ಒಂದು ಇದನ್ನು ಫೈನಲ್ ಮಾಡಿ ನಾವು ಪ್ರಪೋಸಲ್ ನಾವು ಮಾಡಿದ್ದೀವಿ. ಸೊ ಅವರು ಅದನ್ನು ಇಂಪ್ಲಿಮೆಂಟೇಷನ್ಗೆ ನಮಗೆ, ಯಾಕಂದರೆ ಮೂಲ ಉದ್ದೇಶ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗಬೇಕು, ಕಾಂಪೋಸ್ಟ್ ಆಗಬೇಕು. ವೆಟ್ ವೇಸ್ಟ್ನ ಕಂಪೋಸ್ಟ್ ಮಾಡ್ತಾ ಇದ್ದೀವಿ. ಆ ಕಾಂಪೋಸ್ಟ್ ಮಾಡೋದ್ರ ಪ್ರಕಾರ ನಮಗೆ ಪರ್ ಡೇ 150ರಿಂದ 200 ಟನ್ನು ಕಾಂಪೋಸ್ಟ್ ಆಗಿ ಆಚೆ ಬರುತ್ತದೆ. ಯಾಕಂದರೆ 20% ಮ್ಯಾಕ್ಸಿಮಮ್ ಕಾಂಪೋಸ್ಟ್ ಸಿಗೋದು ನಮಗೆ ಗೊಬ್ಬರ ಆಗಿ. ಅದನ್ನು ಅದೇನಾಗಿದೆ, ಲಾಸ್ಟ್ 2 ಮಂತ್ಸ್ 5000 ಟನ್ಸ್ ನಮ್ಮಲ್ಲಿ ಸ್ಟಾಕ್ ಆಗಿಬಿಟ್ಟಿದೆ ಗೊಬ್ಬರ. 5000 ಟನ್ಸ್ ಗೊಬ್ಬರ ಸ್ಟಾಕ್ ಆಗಿ ನಮಗೂ ನಾವು ನಮ್ಮ DCMನ ಕೇಳ್ತಿದ್ವಿ ಅದನ್ನು ಸ್ವಲ್ಪ ಬರೀ 200 ರೂಪಾಯಿ 300 ರೂಪಾಯಿ ಪರ್ ಟನ್ ಮಾಡಿ ರೈತರು ಕೊಟ್ಕೊಳ್ಳೋಣ ಅಂತ. ಫಾರ್ಚುನೇಟ್ಲಿ ನಮ್ಮ KCDCL MD ಸತೀಶ್ ಬಾಬು ಮತ್ತು ನಮ್ಮ ಸ್ಟಾಫ್ಸ್ ಎಲ್ಲ ರೀಚ್ ಔಟ್ ಮಾಡಿದರು. ಯಾರ್ಯಾರು ಬೈಯರ್ಸ್ ಇದ್ರಲ್ಲ ಈ ಸಾವಯವ ಗೊಬ್ಬರ ಮಾಡಲಿಕ್ಕೆ, ರೈತರುಗಳಿಗೆ ಹಂಚಲಿಕ್ಕೆ ಮಾಡಿ, ಭಾಳ ರೈತರುಗಳು ಕೂಡ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಆ ಭಾಗದವ್ರು ಜಾಸ್ತಿ ಬಂದು ಗೊಬ್ಬರ ಕಾರ್ಯ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಬೇರೆ ಕಡೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದ ರೈತರು ಮತ್ತು ಅವ್ರಿಗೆ ಸಪ್ಲೈ ಮಾಡುವಂಥವ್ರು ಸುಮಾರು 5000 ಟನ್ ಗೊಬ್ಬರ ಯಾವುದು ಉಳಿದಿತ್ತು ನಮ್ಮಲ್ಲಿ ಅದೆಲ್ಲ ಇವಾಗ ವಿಲೇವಾರಿಯಾಗಿ ಖಾಲಿಯಾಗಿದೆ. ಇದೊಂದು ಲಾಸ್ಟ್ 2 ಮಂತ್ಸಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಖಾಲಿಯಾಗಿರೋದು ಇದೇ ಫಸ್ಟ್ ಟೈಮ್. 5000 ಟನ್ ಖಾಲಿಯಾಗಿದೆ. ನಿಮಗೆ ರೆವಿನ್ಯೂ ಜನರೇಟ್ ಆಗಿದೆ. ನಾವೀಗ ಪರ್ ಟನ್ 2000 ರೂಪಾಯಿ ಕೊಟ್ಟಿದ್ದೀವಿ. ಆಕ್ಚುಲಿ ಸರ್ಕಾರದ ಬೆಲೆ 3600 ರೂಪಾಯಿ ಇದೆ. ಅದು ರೈತರಿಗೆ ಅನುಕೂಲ ಆಗಲಿ, ಟ್ರಾನ್ಸ್ಪೋರ್ಟೇಷನ್ ಖರ್ಚೆಲ್ಲ ಇರುತ್ತೆ ಅವರಿಗೆ. ಸೊ ಅದಕ್ಕಾಗಿ ಪರ್ ಟನ್ 2000 ರೂಪಾಯಿ, 2050 ರೂಪಾಯಿ ಪರ್ ಟನ್ ಕೊಟ್ಟಿದ್ದೀವಿ. ತುಂಬಾ ಬೇಡಿಕೆ ಇದೆ, ತುಂಬಾ ಬೇಡಿಕೆ ಇದೆ. ಸರ್ಕಾರದ ರೇಟ್ 3500 ರೂಪಾಯಿ ಫಿಕ್ಸ್ ಆಗಿದೆ. ಅದು ನಾವೀಗ 2050 ರೂಪಾಯಿಗೆ, ಯಾಕಂದ್ರೆ 5000 ಟನ್ ಹಂಗೆ ಉಳಿದಿದ್ರಿಂದ ಸ್ವಲ್ಪ ವಿಲೇವಾರಿ ಮಾಡಿ ರೈತರಿಗೆ ಅನುಕೂಲ ಆಗಲಿ ಅಂತ. ಇದು ಸಾವಯವ ಗೊಬ್ಬರ ಇದಾಗುತ್ತೆ. ಯಾಕಂದ್ರೆ ಈಗ ನಾವೇನು ಗೊಬ್ಬರ ಹಾಕ್ತಾರೆ, ಫರ್ಟಿಲೈಸರ್ ಹಾಕ್ತಾರೆ, ಅದನ್ನ ಇಳುವರಿ ಹೆಚ್ಚಿಗೆ ಆಗುತ್ತೆ, ಬಟ್ ನೆಲ ಹಾಳಾಗುತ್ತೆ ಲಾಂಗ್ ಟರ್ಮಲ್ಲಿ. ಈ ಸಾವಯವ ಗೊಬ್ಬರದಿಂದ ಏನಾಗುತ್ತೆ ಅಂದರೆ ಆರ್ಗ್ಯಾನಿಕ್, ಅದು ನೆಲ ಇಂಗಾಲ ಮತ್ತೆ ನೆಲಕ್ಕೆ ಸೇರುತ್ತೆ, ನೆಲ ಮತ್ತೆ ರಿಜುನೇಟ್ ಆಗುತ್ತೆ. ಸೊ ಹಂಗಾಗಿ ಅದೇನು ಡಿಗ್ರೇಡ್ ಆಗ್ತಾ ಇತ್ತು ಅದನ್ನ ತಡಿಬೋದು, ಮತ್ತೆ ಅದು ರಿಜುನೇಟ್ ಆಗ್ಬೋದು. ಸೊ ಅದಕ್ಕಾಗಿ ಈ ಗೊಬ್ಬರ ಜಾಸ್ತಿ ಹೋಗ್ಬೇಕು ಅಂತ ಮಾಡಿದ್ದೀವಿ. ಆಮೇಲೆ ನಾವೇನಾಗ್ತಾ ಇದ್ದೀವಿ ಅಂದರೆ, ಬೆಂಗಳೂರಿನಲ್ಲಿ ಈಗ GBA ಮಾಡಿರೋದ್ರಿಂದ 369 ವಾರ್ಡಲ್ಲೂ ಕೂಡ ಚಿಕ್ಕ ಚಿಕ್ಕ ಪ್ಲಾಂಟ್, ಅಲ್ಲಿ ಕಾಂಪೋಸ್ಟ್ ಪ್ಲಾಂಟ್ನ ಮಾಡೋದಂತ, ಅಲ್ಲಲ್ಲೇ ವಾರ್ಡಲ್ಲೇ ಅದು ಹಸಿ ಕಸನ ಕಾಂಪೋಸ್ಟ್ ಮಾಡಿ ದೆನ್ ಅಲ್ಲಿಂದ ಕಲೆಕ್ಟ್ ಮಾಡಿ ಬೇಕಾದ್ರೆ ರೈತರಿಗೆ ಕೊಡೋದು, ಅದನ್ನು ಸೆಂಟ್ರಲೈಸ್ ಮಾಡಿ ಈ ರೈತ ಸಂಪರ್ಕ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮುಖಾಂತರ, ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ಹಂಚಿಕೆ ಮಾಡ್ಬೋದು. ಆ ನಿಟ್ಟಿನಲ್ಲಿ ಒಂದು ಚರ್ಚೆ ಆಗಿದೆ. ಮತ್ತು ಅದೊಂದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಅರ್ಬನ್ ಡೆವಲಪ್ಮೆಂಟ್, ಈಗ ಯಾಕಂದರೆ ಇದು KCDCL ಬಂದು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಂತ ಬರುತ್ತೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು ಇವರೆಲ್ಲರ ಸಹಾಯ ತೆಗೆದುಕೊಂಡ್ರೆ ಇದೆಲ್ಲ ಗೊಬ್ಬರನ ಅಲ್ಲೇ ಡಿಸೆಂಟ್ರಲೈಸ್ ಮಾಡಿ ಮಾಡಿಸ್ಬೋದು. ಮತ್ತು ರೈತರಿಗೆ ಇದನ್ನು ತಲುಪಿಸ್ಲಿಕ್ಕೆ ಅದೇ ಡಿಪಾರ್ಟ್ಮೆಂಟ್ ಇರೋದು. ಇದಕ್ಕೆ ಮದರ್ ಡಿಪಾರ್ಟ್ಮೆಂಟ್ KCDCL ಬರುತ್ತೆ, ಅದು ಅಂಡರ್ ಬರುತ್ತೆ. ಇವತ್ತು ಪ್ರಪೋಸಲ್ ರೆಡಿ ಮಾಡಿ ಪುಷ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 369 ವಾರ್ಡಲ್ಲೂ ಕೂಡ, ಆಮೇಲೆ ಈ ಮಹಡಿ ಕಟ್ಟಡಗಳು, ವಾಣಿಜ್ಯ ಸಂಕೀರ್ಣಗಳು ಅವೆಲ್ಲ ಅಲ್ಲೆಲ್ಲಿ ಬಲ್ಕ್ ಜನರೇಟರ್ ಅವರಲ್ಲ, ವೆಟ್ ವೇಸ್ಟ್ ಎಲ್ಲ ಅದೆಲ್ಲ ಅಲ್ಲೇ ಅವರ ಪ್ರಿಮಿಸಸ್ ಅಲ್ಲೇ ಕೂಡ ಸ್ಮಾಲ್ ಪ್ಲಾಂಟ್ಗಳನ್ನ ಹಾಕ್ಬಿಟ್ಟು ಅದನ್ನ ಕಾಂಪೋಸ್ಟ್ ಮಾಡ್ಬೋದು. ಮಾಡಿ ಬೇಕಾದ್ರೆ ಅವ್ರ ಪಾರ್ಕ್ಗಳಿಗೆ ಉಪಯೋಗಿಸ್ಕೋಬಹುದು, ಅವರ ಟೆರೆಸ್ ಗಾರ್ಡನ್ ಉಪಯೋಗಿಸ್ಕೋಬಹುದು, ಅಥವಾ BBMP ಪಾರ್ಕ್ಗಳಿಗೆ ಕೊಡ್ಬೋದು. ಈ ರೀತಿ ಎಲ್ಲ ಮಾಡ್ಬೋದು. ಸೊ ಅದಕ್ಕಾಗಿ ನಾವು ಈ GBA ಮುಖಾಂತರ GBA ಏನು ಪಾರ್ಕ್ಗಳಿದ್ದಾವೆ ಅಲ್ಲೆಲ್ಲ ಈ ಅಲ್ಲಿ ಕಾಂಪೋಸ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ. ಈಗ ಎಲೆಗಳು ಬರುತ್ತೆ, ವುಡ್ ವೇಸ್ಟ್ ಬರುತ್ತೆ, ಅದೆಲ್ಲ ಯಾಕಂದ್ರೆ ವರ್ಷ ಪ್ರತಿದಿನ ಆಲ್ಮೋಸ್ಟ್ ಕಟ್ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಕಡೆ ಟ್ರೀ ಕಟ್ ಮಾಡ್ತಾ ಇರ್ತಾರೆ, ಸವರ್ತಾ ಇರ್ತಾರೆ, ಎಲೆಗಳು ಬರುತ್ತವೆ, ಅವೆಲ್ಲ ತಗೊಂಡು ಪಾರ್ಕ್ಗಳಲ್ಲೇ ಅದನ್ನು ಕಾಂಪೋಸ್ಟ್ ಮಾಡ್ಬೋದು. ಸೊ ಅದಕ್ಕೇನಂದ್ರೆ ಈಗ ಒಂದು ಹೊಸ ಮಿಷಿನ್ ಇದೆ, ಅದೇನು 60 ದಿನ ಕೊಳೆ ಹಾಕ್ಬೇಕಾದೇನಿಲ್ಲ. ಇವಾಗ ಮ್ಯಾನ್ಯೂರ್ ಮೇಕರ್ ಅಂತ ಮಿಷಿನ್ಸ್ ಇದೆ. ಮ್ಯಾನ್ಯೂರ್ ಮೇಕರ್ ಮಿಷಿನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲಿ ಅದು ಮ್ಯಾನ್ಯೂರ್ ಆಗಿ ಆಚೆ ಬರುತ್ತೆ.
ಇನ್ಸ್ಟೆಂಟ್. ಸೊ ಅದನ್ನ ಅಲ್ಲಲ್ಲೇ ಸಂಪೂರ್ಣ ಪೌಡರ್ ಆಗುತ್ತೆ. ಅದು ಅದಕ್ಕೇನು ಮಾಯಿಶ್ಚರ್ 8% ಮಾಯಿಶ್ಚರ್ ಇರಬೇಕು, ಅದನ್ನು ಕೂಡ ಅದು ಕಂಟ್ರೋಲ್ ಮಾಡುತ್ತೆ. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಇವಾಗ ಹೊಸ ತಂತ್ರಜ್ಞಾನ ಉಪಯೋಗಿಸಬೇಕು, ಹೊಸ ಮೆಷಿನರಿ ಉಪಯೋಗಿಸಬೇಕು ಅಂತ ಹೇಳಿ ಒಂದು ಪ್ರಪೋಸಲ್ ಕೂಡ ರೆಡಿ ಆಗಿದೆ. ಎಷ್ಟು 2 ಪಾರ್ಟ್ ಇರ್ತದೆ. ಒಂದು ಲ್ಯಾಬ್ರೇಟರಿ ಇರುತ್ತೆ, ಇನ್ನೊಂದು ಗ್ರೌಂಡ್ ಯೂನಿಟ್ ಅಂತ ಇರುತ್ತೆ, ಇನ್ನೊಂದು ಮ್ಯಾನ್ಯೂರ್ ಮೇಕರ್ ಅಂತ ಇರುತ್ತೆ. ಆ 3 ಪಾರ್ಟ್ ಸೇರಿದ್ರೆ ಅದು ಒಂದು ಯೂನಿಟ್ಗೆ 2.5 ಕೋಟಿ ರೂಪಾಯಿವರೆಗೂ ಅದಾಗುತ್ತೆ. ಅದೇನು ಸರ್ಕಾರ ಏನು ಹಣ ಕೊಡೋ ಅಗತ್ಯ ಇರಲ್ಲ. ಯಾಕಂದ್ರೆ CSR ಬಹಳ ಜನ ಇನಿಷಿಯೇಟಿವ್ ತಗೊಂತಾ ಇದ್ದಾರೆ. ಈಗ ಆ CSR ಫಂಡ್ 2.5 ಕೋಟಿ 2.5 ಕೋಟಿ ಆಗುತ್ತೆ. ಸೊ ಇಡೀ ಬೆಂಗಳೂರಿನಲ್ಲಿ ಆ ಥರದೊಂದು 4 ಪ್ಲಾಂಟ್ ಹಾಕಿದ್ರು ಕೂಡ, ನಾರ್ತ್ ಸೌತ್ ಸೆಂಟ್ರಲ್ ಹಾಕಿದ್ರು 3 ಪ್ಲಾಂಟ್ ಹಾಕಿದ್ರು ಕೂಡ, ಎಲ್ಲೆಲ್ಲಿ ವುಡ್ ವೇಸ್ಟ್ ಬರುತ್ತೆ, ಇದು ಪರ್ ಡೇ ಕೆಪಾಸಿಟಿ ಒಂದು ಯೂನಿಟ್ 200 ಟನ್ ತಗೊಂಡು ಮ್ಯಾನ್ಯೂರ್ ಮಾಡುತ್ತೆ, 200 ಟನ್ವರೆಗೂ. ಸೊ ನಮ್ಮ ಪ್ರಕಾರ ನಾನು ಹೇಳ್ತಾ ಇರೋ ವೇಸ್ಟು ಅಷ್ಟು 600 ಟನ್ ಪರ್ ಡೇ ಬೆಂಗಳೂರಿನಲ್ಲಿ ಅಷ್ಟು ಸಿಗ್ತಾ ಇಲ್ಲ. ಅದು ವುಡ್ ವೇಸ್ಟು ಮತ್ತೆ ವೆಟ್ ವೇಸ್ಟ್ ಅಲ್ಲಿ ಮಾಯಿಶ್ಚರ್ ಕಮ್ಮಿ ಇರೋದು. ಯಾಕಂದ್ರೆ ಲಿಚೆಟ್ ಇದ್ರೆ ಅದು ತಿರ್ಗಾ ಡ್ರೈನೆಸ್ ಹೋಗ್ಬೇಕಾಗುತ್ತೆ. ಸೊ ಆ ವೆಟ್ ವೇಸ್ಟ್ ನಾವು ಕಾಂಪೋಸ್ಟ್ ಮಾಡಕ್ ಕಳಿಸಿ ಏನ್ ನಡೀತದೆ ಆ ಪ್ರೊಸೆಸ್ ಮಾಡಿ, ಈಗ ವುಡ್ ವೇಸ್ಟ್ ಮತ್ತೆ ಡ್ರೈ ವೆಟ್ ವೇಸ್ಟ್ ಅದ್ರೊಳಗೆ ಸ್ವಲ್ಪ ಕಡಿಮೆ ಮಾಯಿಶ್ಚರ್ ಕಮ್ಮಿ ಇರೋದನ್ನ ನಾವು 600 ಟನ್ವರೆಗೂ ಪರ್ ಡೇ ಅದನ್ನು ಮಾಡಬಹುದು. ಅದನ್ನ ಯಾವ್ದಾದ್ರು CSR ಆಕ್ಟಿವಿಟೀಸ್ಗೆ ನಾವು ಪ್ರಪೋಸಲ್ ರೆಡಿ ಮಾಡಿದ್ದೀವಿ. CSR ಆಕ್ಟಿವಿಟಿ ಮುಖಾಂತರ ಈಗ ಜಿಬಿಶಿಯಾ ಅಂತ ಒಂದು ಅಸೋಸಿಯೇಷನ್ ಶುರುವಾಗಿದೆ, ಗ್ರೇಟರ್ ಬೆಂಗಳೂರು IT ಕಂಪನೀಸ್ ಅಸೋಸಿಯೇಷನ್ ಅಂತ. ಅವರು ಅದಕ್ಕೆ ಆಸಕ್ತಿ ತಗೊಂಡಿದ್ದಾರೆ. ಅವರು ಇವತ್ತು ಸಂಜೆ 5 ಗಂಟೆಗೆ ಒಂದು ಮೀಟಿಂಗ್ ಇದೆ ಅವ್ರ ಜೊತೆ. ಅವರು ಅದನ್ನ CSR ಇನಿಷಿಯೇಟಿವ್ ತಗೊಂಡು ಮಾಡಿದರೆ ಇಡೀ ಬೆಂಗಳೂರಿನಲ್ಲಿ ಇದೊಂದು ಇಮಿಡಿಯೇಟ್, ಯಾಕಂದ್ರೆ ಓಡರ್ ಇರಲ್ಲ, ಅದಕ್ಕೆ ಅದು ಕೊಳೆ ಹಾಕಿದ್ರು ಸ್ಮೆಲ್ ಇರಲ್ಲ, ಓಡರ್ಲೆಸ್. ಸೊ ಯಾಕಂದ್ರೆ ಇಮಿಡಿಯೇಟ್ ಆಗಿ ಅದು ಮ್ಯಾನ್ಯೂರ್ ಆಗಿ ಬರೋದ್ರಿಂದ 8% ಮಾಯಿಶ್ಚರ್ ಇರೋದ್ರಿಂದ ಅದೇನು ಜಾಸ್ತಿ ಸ್ಮೆಲ್ ಬರ್ಲಿಕ್ಕೆ ಚಾನ್ಸೇ ಇರಲ್ಲ. ಅದು ಇನ್ನೂ ಇವನ್ ಯಾಕಂದ್ರೆ ಅದೊಂಥರ ಗ್ರಾನ್ಯೂಲ್ಸ್ ತರ ಇರುತ್ತೆ, ಅದನ್ನ 2-3 ಮಂತ್ಸ್ ಅಥವಾ 6 ಮಂತ್ಸ್ ಅದನ್ನ ಸ್ಟೋರು ಮಾಡಬಹುದು, ಆ ರೀತಿ ಇರುತ್ತೆ. ಕೊಡ್ತಾರೆ. ಯಾಕಂದ್ರೆ ಈಗ ಅದೇನು ಎಲ್ಲರದು ಉದ್ದೇಶ ಏನು, ಅಲ್ಲೊಂದು ಲಿಚೆಟ್ ಬರುತ್ತೆ ಇಲ್ಲ ಸ್ಮೆಲ್ ಬರುತ್ತೆ ಏನೋ ಭಯ ಇರುತ್ತೆ. ಇದು ಹಂಗಿಲ್ವಲ್ಲ, ಇಮಿಡಿಯೇಟ್ ಪೌಡರ್ ಆಗಿ ಆಚೆಗೆ ಬರೋದ್ರಿಂದ ಪ್ಯಾಕ್ ಮಾಡಿ ಅಲ್ಲಿ ತಗೊಂಡೋಗ್ಬಿಡ್ತಾರೆ. ಅಲ್ಲಿಂದ ದಿನನೂ ಇರಲ್ಲ, ಅದು ಸ್ಟೋರೇಜ್ ಬೇರೆ ಕಡೆ ತಗೊಂಡೋಗ್ಬಿಟ್ಟು ಅದೇನಂದ್ರೆ ಇಲ್ಲಿ ಕೊಳೆ ಹಾಕಿದ್ರೆ 40 ದಿನ 60 ದಿನ ಕೊಳೆ ಹಾಕಿದಾಗ ಮಾತ್ರ ಅದು ಸ್ಮೆಲ್ ಬರುವಂಥದ್ದು. ಸೊ ಇದು ಇಮಿಡಿಯೇಟ್, ಯಾಕಂದ್ರೆ ನಾವು ವೇಟ್ ಮಾಡ್ತಾ ಇರೋದಂದ್ರೆ ಸೆಮಿ ಡ್ರೈ ವೆಟ್ ವೇಸ್ಟ್, ಎರಡನೇದು ವುಡ್ ವೇಸ್ಟ್. ಇದು ಇಡೀ ಬೆಂಗಳೂರಿನಲ್ಲಿ ಯಾವುದೇ ಕೂಡ ನಮ್ಮ ಪಾರ್ಕ್ಗಳಿಗೆ ಯೂಸ್ ಮಾಡ್ಬೋದು. ಲಾಲ್ಬಾಗ್, ಗಬ್ಬನ್ಬಾಗ್ ಅಂತ ದೊಡ್ಡ ದೊಡ್ಡ ಪಾರ್ಕ್ಗಳಿದೆ, ಪಾರ್ಕ್ಗಳಲ್ಲಿ ಯೂಸ್ ಮಾಡ್ಬೋದು. ಅದರ್ವೈಸ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ರೈತರಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಜಾಗ ಸಿಗ್ತದೆ ಸರ್ ಕಾಂಪೋಸ್ಟ್? ಈಗ ಇದಕ್ಕೆ ಜಾಸ್ತಿ ಜಾಗ ಬೇಕಾಗಲ್ಲ. ಈ ಕಾಂಪೋಸ್ಟ್ ಮಾಡೋಕೆ ಏನಂದ್ರೆ, ಈಗ ನಾವು ಎವ್ರಿ ಡೇ ಕಾಂಪೋಸ್ಟ್ ಮಾಡ್ತಾ ಇದ್ರೆ ಈಗ ಏನಾಗಿದೆ ಅಂದ್ರೆ UN ಒಂದಿದೆ, ಏನು ಸಸ್ಟೈನಬಿಲಿಟಿ ಗೋಲಲ್ಲಿ ಇಂಗಾಲ ಜಾಸ್ತಿ ಮಾಡಬೇಕು, ಕಾರ್ಬನ್ ಜಾಸ್ತಿ ಮಾಡಬೇಕು. ಅದಕ್ಕೆ ಏನಾಗುತ್ತೆ ಅಂದ್ರೆ ಲಿಚೆಟ್ ಇಲ್ಲದ್ದು, ಎಲ್ಲಿ ಜಾಸ್ತಿ ನೀರಂಶ ಇಲ್ಲದನ್ನ ಇಮಿಡಿಯೇಟ್ ಆಗಿ ಅದನ್ನ ಮಾಡ್ಬೋದು, ಕಾಂಪೋಸ್ಟ್ ಮಾಡ್ಬೋದು. ಪರ್ ಡೇ ಏನೋ ಬೆಂಗಳೂರಿನಲ್ಲಿ 6,000 ಟನ್ 7,000 ಟನ್ ಏನು ಕ್ರಿಯೇಟ್ ಆಗುತ್ತೆ. ಮುಂಚೆ ಜಾಸ್ತಿ 35-40% ಲ್ಯಾಂಡ್ ಫಿಲ್ಗೆ ಹೋಗ್ತಾ ಇತ್ತು. ಈಗ ಲ್ಯಾಂಡ್ ಫಿಲ್ಗೆ ಹೋಗೋದಲ್ಲೇ ಈಗ ಡ್ರೈ ವೇಸ್ಟ್ ಇಂದ ವೇಸ್ಟ್ ಟು ಎನರ್ಜಿ ಮಾಡಿದಾರಲ್ಲ ಬಿಡದಿನಲ್ಲಿ. ಸೊ ಹಾಗಾಗಿ ಡ್ರೈ ವೇಸ್ಟ್ ಎಲ್ಲ ಅಲ್ಲಿ ಹೋಗ್ತಾರೆ, ವೆಟ್ ವೇಸ್ಟ್ ಎಲ್ಲ ರಿಯೂಸ್ ಆಗ್ತದೆ. ಮುಂದಿನ ಗುರಿ ಹೆಂಗೆ ಅಂದ್ರೆ ಲೆಸ್ ದ್ಯಾನ್ 1% 2% ಲ್ಯಾಂಡ್ ಫಿಲ್ಗೆ ಹೋಗಬಾರ್ದು, ಕಾಂಪೋಸ್ಟ್ ಆಗಬೇಕು, ರಿಯೂಸ್ ಆಗಬೇಕು, ರೀಸೈಕಲ್ ಆಗಬೇಕು. ಅದೇ ಉದ್ದೇಶ.